ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟ ಚತುರ್ಥಿ, ಶ್ರಾವಣ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ಹೇರಂಬ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನ ಉಪವಾಸದೊಂದಿಗೆ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ಹೇರಂಬ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು? ಹೇರಂಬ ಸಂಕಷ್ಟ ಚತುರ್ಥಿ ಮಹತ್ವ ಮತ್ತು ಮಂತ್ರ ಹೀಗಿದೆ, ನೋಡೋಣ ಬನ್ನಿ. ಸಂಕಷ್ಟ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ವ್ರತಗಳಲ್ಲಿ ಒಂದಾಗಿದೆ. ಈ ವ್ರತವನ್ನು ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಆಚರಿಸಲಾಗುತ್ತದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸಂಕಷ್ಟ ಚತುರ್ಥಿ ವ್ರತವನ್ನು ಹೇರಂಬ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ಭಕ್ತರು ಗಣಪತಿಯನ್ನು ಪೂಜಿಸಿ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಹೇರಂಬ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಜೀವನದ ಅಡೆತಡೆಗಳು ದೂರವಾಗುವುದು, ಸಮೃದ್ಧಿ, ಅದೃಷ್ಟ ಮತ್ತು ಯಶಸ್ಸು ಬರುತ್ತದೆ ಎನ್ನುವ ನಂಬಿಕೆ ಇದೆ. ಹೇರಂಬ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರಗಳ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಹೇರಂಬ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ. ಹೇರಂಬ ಸಂಕಷ್ಟ ಚತುರ್ಥಿ ಆಗಸ್ಟ್ 22ರಂದು ಗುರುವಾರ. ಹೇರಂಬ ಸಂಕಷ್ಟ ಚತುರ್ಥಿ ತಿಥಿ ಪ್ರಾರಂಭ ಗುರುವಾರ ಮಧ್ಯಾಹ್ನ 1:46. ಹೇರಂಬ ಸಂಕಷ್ಟ ಚತುರ್ಥಿ ಮುಕ್ತಾಯ ಆಗಸ್ಟ್ 23ರಂದು ಶುಕ್ರವಾರ ಬೆಳಿಗ್ಗೆ 10:38ಗೆ ಮುಗಿಯಲಿದೆ. ಹೇರಂಬ ಸಂಕಷ್ಟ ಚತುರ್ಥಿ ಚಂದ್ರೋದಯ ಸಮಯ ಆಗಸ್ಟ್ 22ರಂದು ಗುರುವಾರ ರಾತ್ರಿ 8:43ಕ್ಕೆ. ಹೇರಂಬ ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ: ಗಣೇಶನಿಗೆ ಜಲಾಭಿಷೇಕವನ್ನು ಮಾಡಿ ಗಣೇಶನಿಗೆ ಹೂಗಳನ್ನು, ಹಣ್ಣುಗಳನ್ನು ಅರ್ಪಿಸಿ ಮತ್ತು ಹಳದಿ ಚಂದನವನ್ನು ಲೇಪಿಸಿ ಎಳ್ಳುಂಡೆ ಅಥವಾ ಮೋದಕವನ್ನು ಅರ್ಪಿಸಿ. ಹೇರಂಬ ಸಂಕಷ್ಟ ಚತುರ್ಥಿ ಕಥೆಯನ್ನು ಓದಿ ಅಥವಾ ಕೇಳಿ. ಓಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ ಭಗವಾನ್ ಗಣೇಶನ ಆರತಿಯನ್ನು ಪೂರ್ಣ ಭಕ್ತಿಯಿಂದ ಮಾಡಿ. ರಾತ್ರಿ ವೇಳ ಶುಭ ಸಮಯದಲ್ಲಿ ಚಂದ್ರನನ್ನು ನೋಡಿ ಮತ್ತು ಪ್ರಾರ್ಥನೆ ಸಲ್ಲಿಸಿ. ಉಪವಾಸವನ್ನು ತ್ಯಜಿಸಿ ವ್ರತದಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಿ. ಹೇರಂಬ ಸಂಕಷ್ಟ ಚತುರ್ಥಿ ಮಹತ್ವ ಏನಂದ್ರೆ, ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿಗೆ ತನ್ನದೇ ಆದ ಮಹತ್ವವಿದೆ. ಈ ದಿನವು ಸಂಪೂರ್ಣವಾಗಿ ಗಣೇಶನನ್ನು ಗೌರವಿಸಲು ಮೀಸಲಾಗಿದೆ ಮತ್ತು ಭಕ್ತರು ಮುಂಜಾನೆಯಿಂದ ಮುಸ್ಸಂಜೆವರೆಗೆ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅಪಾರ ಭಕ್ತಿಯಿಂದ ಗಣಪತಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರತಿ ಸಂಕಷ್ಟ ಚತುರ್ಥಿಯ ತನ್ನದೇ ಆದ ಕಥೆಯನ್ನು ಹೊಂದಿದೆ ಮತ್ತು ಗಣೇಶಜಿಗೆ ಸಂಬಂಧಿಸಿದ ಇತಿಹಾಸವನ್ನು ಹೊಂದಿದೆ. ಅವನು ಭಕ್ತರ ಜೀವನದ ಎಲ್ಲ ಅಡೆತಡೆಗಳನ್ನು ಮತ್ತು ಸಮಸ್ಯೆಗಳನ್ನು ನಿವಾರಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ನೀವು ಶುದ್ಧ ಉದ್ದೇಶ ಮತ್ತು ಬಲವಾದ ನಂಬಿಕೆಯನ್ನು ಹೊಂದಿದ್ದರೆ ಗಣಪತಿಯು ನಿಮಗೆ ಜೀವನದಲ್ಲಿ ಯಾವುದೇ ತೊಂದರೆಯನ್ನು ಎದುರಿಸುವುದನ್ನು ಬಿಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಹೇರಂಬ ಸಂಕಷ್ಟ ಚತುರ್ಥಿಯ ಮಂತ್ರ: ಓಂ ಶ್ರೀ ಗಣೇಶಾಯ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ, ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹೇರಂಬ ಎಂಬ ಪದದ ಅರ್ಥ ದೊಡ್ಡ ತಲೆ. ಇದು ಸಾಮಾನ್ಯವಾಗಿ 5 ತಲೆಯ ರೂಪದಲ್ಲಿ ಶ್ರೀ ಗಣಪತಿಯನ್ನು ಸೂಚಿಸುತ್ತದೆ. ಹೇರಂಬ ರೂಪದಲ್ಲಿ ಶ್ರೀ ಗಣೇಶನನ್ನು ಪಂಚಮುಖ ಗಣಪತಿ ಎಂದು ಕರೆಯಲಾಗುತ್ತದೆ. ಗಣಪತಿಯ ಈ ರೂಪವನ್ನು ಪ್ರಬಲವಾದ ಕಾರ್ಯಗಳನ್ನು ತೆಗೆದುಕೊಳ್ಳುವ ಮೊದಲು ಪೂಜಿಸಲಾಗುತ್ತದೆ. ಇದು ಸ್ನೇಹಿತರೆ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ, ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಹೇರಂಬ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಮಂತ್ರಗಳೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೋಡ್ಕೊಂಡು ಓದ್ಕೋಬಹುದು. ಧನ್ಯವಾದಗಳು.